ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರು ಕಾಂಗ್ರೆಸ್ಗೆ ಡಬಲ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿಎ ಸೈಟ್ ಮಂಜೂರು ಆಗುವುದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿ ಬಿಜೆಪಿಯ ಚಲವಾದಿ ನಾರಾಯಣಸ್ವಾಮಿ ನೀಡಿದ್ದ ದೂರಿಗೆ ರಾಜ್ಯಪಾಲರು ಸ್ಪಂದಿಸಿದ್ದಾರೆ. ಕೆಐಎಡಿಬಿ ಸಿಎ ಸೈಟ್ ಕೇಸ್ನಲ್ಲಿ ಎಂಬಿ ಪಾಟೀಲ್ ವಿರುದ್ಧ ಆಗಸ್ಟ್ 23ರಂದು ಆರ್ಟಿಐ ಕಾರ್ಯಕರ್ತ ದಿನೇಶ್ ಕಳ್ಳಹಳ್ಳಿ ನೀಡಿದ್ದ ಮರು ದೂರಿಗೆ ರಾಜ್ಯಪಾಲ ಗೆಹ್ಲೋಟ್ ಪ್ರತಿಕ್ರಿಯಿಸಿದ್ದಾರೆ. ಈ ಎರಡೂ ಕೇಸ್ಗಳಿಂದ ಸಂಬಂಧಿಸಿ ದಾಖಲೆ ಸಹಿತ ವಿವರವಾದ ಮಾಹಿತಿ ಕೊಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯಪಾಲರ ನಡೆಯನ್ನ ದೂರುದಾರ ಚಲವಾದಿ ನಾರಾಯಣಸ್ವಾಮಿ ಸ್ವಾಗತಿಸಿದ್ದಾರೆ. ಆದರೆ ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಕೇಸ್ನಲ್ಲಿ ರಾಜ್ಯಪಾಲರ ವೇಗ ಆಮೆ ಗತಿಯಲ್ಲಿರುತ್ತೆ. ನಮ್ಮ ವಿಚಾರದಲ್ಲಿ ಮಾತ್ರ ಬೆಳಕಿನ ವೇಗ ಇರುತ್ತೆ. ರಾಜ್ಯಪಾಲರಿಗೆ 2 ಸಂವಿಧಾನ ಇವೆ. ಜೆಡಿಎಸ್ ಬಿಜೆಪಿಗೆ ಒಂದು, ಕಾಂಗ್ರೆಸ್ಗೆ ಮತ್ತೊಂದ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ವಿಚಾರದಲ್ಲಿ ಬರೀ ಚಲವಾದಿ ಮಾತ್ರ ಯಾಕೆ ಮಾತನಾಡ್ತಾ ಇದ್ದಾರೆ, ಉಳಿದವರು ಯಾಕೆ ಮಾತನಾಡ್ತಿಲ್ಲ? ಆದರೆ ದಲಿತರನ್ನ ಎತ್ತಿ ಕಟ್ಟುವಂತಹ ಕೆಲಸ ಆರ್ಎಸ್ಎಸ್ ಮಾಡ್ತಿದೆ ಅಂತ ಕೂಡ ಹೇಳಿದ್ರು. ಇದಕ್ಕೆ ಎಂಬಿ ಪಾಟೀಲ್ ಕೂಡ ಗವರ್ನರ್ ಮೇಲೆ ಗರಂ ಆದ್ರು. ಸಂತೋಷ. ಈಗ ಅದು ಸಹಜವಾಗಿ ಅವರು ಎನ್ಕ್ವೈರಿ ಮಾಡಬೇಕಾಗತ್ತೆ. ಆದ್ರಿಂದ ಸರ್ಕಾರಕ್ಕೆ ಅವರು ಪತ್ರ ಬರೆದಿರಬಹುದು. ತರಾತುರಿ ಯಾಕಾಯ್ತು, ಅಷ್ಟು ತರಾತುರಿಯಲ್ಲಿ ಮಾಡಿದ್ರಿ, ಇದು ಪ್ರಶ್ನೆ ಯಾರಿಗಾದ್ರೂ ಬಂದೇ ಬರುತ್ತೆ. ಅದನ್ನು ಕೇಳಿದ್ದೇನೆ. ಬಿಜೆಪಿ ಜೆಡಿಎಸ್ ನಾಯಕರದ ಇದು ಇದ್ರೆ ಆಮೆಗತಿ ಇರ್ತದೆ. ಕಾಂಗ್ರೆಸ್ ಅಂದ ತಕ್ಷಣ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಬಂದ್ಬಿಡ್ತದೆ. ಸಿಎಸ್ಸಿಗೆ ಬರ್ದಿದ್ದಾರೆ ವಿವರಣೆ ಕೊಡಿ ಅಂತ. ಬಿಜೆಪಿ ಜೆಡಿಎಸ್ ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರು ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ. ಯಾಕೆ ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ? ಯಾಕೆ ಅಶೋಕ್ ಅವರು ಮಾತಾಡಿಲ್ಲ? ಇದೆಲ್ಲ RSS ಸಂಚು. ದಲಿತರ ಜೊತೆ ರಾಜ್ಯಪಾಲರ ನಡೆ ಅಂತೂ ಇಡೀ ರಾಜ್ಯದ ಜನತೆ ಗೊತ್ತಾಗಿದೆ. ಅವರು ತಮ್ಮ ಸ್ವಯಂ ಇಚ್ಛೆಯಿಂದ ಸ್ವಯಂ ಬುದ್ಧಿಯಿಂದ ಕೆಲಸ ಮಾಡ್ತಾ ಇಲ್ಲ. ಅವರು ಕೇಂದ್ರ ವಿವರಣೆ ಕೋರಿದ್ರು ಅನ್ನೋ ಮಾತ್ರಕ್ಕೆ ಅದು ರಾಜಕೀಯ. ಎಗೈನ್ ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ರು ನೀವು ರಾಜಕೀಯವಾದ ಆರೋಪಗಳನ್ನ ಮಾಡಿದ್ರೆ ಮತ್ತೆ ಪ್ರಯೋಜನ ಇಲ್ಲ. ಅವತ್ತಿಂದ ಕೇಳ್ತಿದ್ದೀನಿ, ನನಗೆ ಇವತ್ತವರೆಗೂ ನನಗಂತೂ ಕಂಡಿಲ್ಲ ಆ ಮಾಹಿತಿ. ದಲಿತರಿಗೆ ಅಥವಾ ಶೆಡ್ಯೂಲ್ ಕಾಸ್ಟ್ಗೆ ಮೀಸಲಾಗಿಟ್ಟಿರುವ ಜಾಗವಾದರೆ ಆ ಜಾಗಕ್ಕೆ ಅರ್ಜಿ ಹಾಕಿದ ಇತರ ದಲಿತ ಸಂಸ್ಥೆಗಳು ಅಥವಾ ಶೆಡ್ಯೂಲ್ ಕಾಸ್ಟ್ ಕ್ಯಾಟಗರಿಲಿ ಬರುವ ಜನ ಯಾರು ಮತ್ತು ಅವರ ಉದ್ದೇಶ ಅರ್ಹತೆಗಳು ಏನು, ಅದನ್ನು ಮೀರಿದಂತಹ ಅರ್ಹತೆ ಮತ್ತು ಉದ್ದೇಶ ಇವರಿಗೆ ಇರುವುದಾದರೆ ಅದು ಏನು, ಅದನ್ನೇ ಹೇಳಬೇಕು. ಅವರು ರಾಜ್ಯಪಾಲರು ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ. ನೀವು ರಾಜಕೀಯವಾಗಿ ಏನು ಬೇಕಾದ್ರೂ ಭಾಷಣ ಬಿಟ್ಕೊಳ್ಳಿ. ಯಾವನ್ ಕೇಳ್ತಾರ ಭಾಷಣನ? ಫಾರ್ ಎಕ್ಸಾಂಪಲ್, ಚಲವಾದಿ ನಾರಾಯಣಸ್ವಾಮಿ ಯಾಕೆ ಒಬ್ಬರೇ ಮಾತಾಡ್ತಿದ್ದಾರೆ, ಅಶೋಕ ಯಾಕೆ ಮಾತಾಡ್ತಿಲ್ಲ, ಅಥವಾ ಯಾರೋ ವಿಜೇಂದ್ರ ಯಾಕೆ ಮಾತಾಡ್ತಿಲ್ಲ, ಇದು RSS ಇದು ಅನ್ಬಿಡೋದು. ದಟ್ಸ್ ಯುವರ್ ಪೊಲಿಟಿಕಲ್ ಕಾಮೆಂಟ್ರಿ ಅಗೈನ್. ಅದು ಪ್ರಾಬ್ಲಮ್ ಏನು? ಒಂದು ವೇಳೆ ಈಗ ಬೇರೆ ಯಾರು ಮಾತಾಡಿದ್ರೆ, ಈ ಪ್ರಕರಣದಲ್ಲ, ಸಾಮಾನ್ಯವಾಗಿ ಪ್ರಕರಣಗಳು ನಾನು ಕಂಡು ಬರೆಯೋದೇನು, ಇದು ದಲಿತ ನಾಯಕನೊಬ್ಬನನ್ನು ತುಳಿಯುವ ಪ್ರಯತ್ನ, ಮೇಲ್ಜಾತಿಯ ಕುತಂತ್ರ ಅಂತ ಅಂದುಬಿಡೋದು. ಮಾತಾಡಿದ್ರೆ ಬಟ್ ಅವರೇ ಯಾಕೆ ಮಾತಾಡ್ತಿದ್ದಾರೆ, ಬೇರೆಯವ್ರು ಯಾಕೆ ಮಾತಾಡಲ್ಲ ಅಂತಾರೆ, ಎತ್ಕಟ್ತಿದ್ದೀರಿ ಅಂತಾರೆ. ಹಾಗೇನಿಲ್ಲ. ಒಕ್ಕಲಿಗ ನಾಯಕನೊಬ್ಬನಿಗೆ ಬಂದಾಗ ಒಕ್ಕಲಿಗರು ಪತ್ರಿಕಾಗೋಷ್ಠಿಯನ್ನು ಮಾಡುವುದು, ಲಿಂಗಾಯತರದ್ದು ಪ್ರಶ್ನೆ ಬಂದಾಗ ಲಿಂಗಾಯತರು ಮಾಡುವುದು, ಇನ್ಯಾರೊಬ್ಬ ಹಿಂದುಳಿದ ವರ್ಗಕ್ಕೆ ಬಂದಾಗ ಹಿಂದುಳಿದವ್ರ ವರ್ಗದವ್ರು ಮಾತ್ರ ಮಾಡೋದು, ಅಥವಾ ಕುರ್ಬಾನೋ ಯಾರೋ ಒಂದೊಂದು ಇದಕ್ಕೆ. ಅದರಿಂದ ಇದೇನು ಹೊಸದಲ್ಲ, ಇದೆಲ್ಲರೂ ಮಾಡ್ಕೊಂಡು ಬಂದಿರೋದೇ ಇದು. ಇದರಲ್ಲಿ ಹೊಸದು ನನಗೆ ಬೇಕಾಗಿರೋದು ಇಷ್ಟೇ, ವೆದರ್ ದೇರ್ ಹ್ಯಾಸ್ ಬೀನ್ ಪ್ರಾಪರ್ ಪ್ರೊಸೀಜರ್ ಫಾಲೋ ಆಗಿದೆಯಾ, ಅರ್ಹತೆ ಈ ಸಂಸ್ಥೆಗೆ ಇದ್ದರೆ ಫೆಂಟಾಸ್ಟಿಕ್, ವೆರಿ ಗುಡ್, ಇರ್ಬೋದು. ನನಗೆ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ. ಅದು ನನಗೆ ಗೊತ್ತಾಗಬೇಕಾದ್ರೆ ಉಳಿದವರು ಯಾರು ಅನ್ನೋದು ಗೊತ್ತಾಗಬೇಕು, ಮತ್ತು ಅವರ ಉದ್ದೇಶ ಅರ್ಹತೆ ಏನಿದೆ ಅಂತ ಗೊತ್ತಾಗಬೇಕು. ಅವ್ರು 40 ಜನನೋ 26 ಜನನೋ ಅರ್ಜಿ ಹಾಕಿದ್ರೆ 26 ಜನರಲ್ಲಿ 17ನೇ ಅಪ್ಲಿಕೇಶನಲ್ಲಿದ್ದ 18ರಲ್ಲಿದ್ದಂಥ ಪ್ರಿಯಾಂಕ ಖರ್ಗೆನೋ ಅವ್ರ ಬ್ರದರ್ದೋ ಯಾರದೋ ಸಂಸ್ಥೆ, ಅದರ ಉದ್ದೇಶ ಉಳಿದೆಲ್ಲದಕ್ಕಿಂತ ಕಂಗೊಳಿಸುತ್ತಿದೆ, ಚೆನ್ನಾಗಿದೆ, ಬೆಟರ್, ಕೊಡಿ, ಕೊಡಬಾರ್ದು ಅಂತಿಲ್ಲ. ಎಕ್ಸಾಕ್ಟ್ಲಿ. ಅವಾಗೇನಾಗುತ್ತೆ, ಇಟ್ ವಿಲ್ ಬಿ ಈಸಿ. ಈಗ ವಿವರಣೆ ಎಲ್ಲ ಕೊಡೋ ಮೂಲಕವಾಗಿ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತಲ್ಲ ಸರ್? ಕೊಡಲೇಬೇಕು. ಇವ್ರು ಕೊಡದೇ ಇದ್ರೆ ಕೇಳೋರು ಯಾರದನ್ನ, ಇಲ್ಲದ್ರೆ ನಾಳೆ ಅದಕ್ಕೂ ಇನ್ನೊಂದ್ಸರಿ ಕೊಟ್ಟು ಹೋಗ್ತಾರೆ ಆಮೇಲೆ ಯಾರು, ಮತ್ತು ಆಮೇಲೆ ನೀವು ಕೊಡಬೇಕಾಗತ್ತೆ. ಕೊಡಿ ವಿವರಣೆನ, ನೋಡೋಣ ವಿವರಣೆ ಬಂದಾಗ ಏನಾಗುತ್ತೆ ಅಂತ. ಎಸ್, ರಾಜ್ಯಪಾಲರು ಏಕಪಕ್ಷೀಯವಾಗಿ ಕೆಲಸ ಮಾಡ್ತಿದ್ದಾರೆ, ಬೀಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. BJP ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿಲ್ಲ ಅಂತೆಲ್ಲ ಕಾಂಗ್ರೆಸ್ಸು ಆರೋಪ ಮಾಡಿತ್ತು.
4 ಇಟ್ಕೊಂಡು ಬರೀ ಸಿದ್ದರಾಮಯ್ಯನವ್ರದ್ದು ಯಾಕೆ ಕೊಡ್ತಾ ಇದ್ದಾರೆ ರಾಜ್ಯಪಾಲರು? ತಾರತಮ್ಯ ಮಾಡ್ತಿದ್ದಾರೆ ಅಂತ. ಅದಕ್ಕೆ ರಾಜ್ಯಪಾಲರ ಕಚೇರಿ ಹೇಳಿದ್ದೇನು, 8ನೇ ತಾರೀಕು ಕಳೆದ ತಿಂಗಳು, ಅಂದರೆ ಮೊನ್ನೆ ಅಕ್ಟೋಬರಲ್ಲಿ, ಆಗಸ್ಟಲ್ಲಿ 8ನೇ ತಾರೀಕಿಗೆ ಇತ್ಯರ್ಥವಾಗುವಂತೆ ಈ ಕಡತಗಳು ನಮ್ಮ ಕಚೇರಿಲಿ ಇಲ್ಲ ಅಂದ್ಬಿಟ್ರು. ಯಾವುದು ಪೆಂಡಿಂಗ್ ನಮ್ಮ ಹತ್ರ ಪೆಂಡಿಂಗ್ ಇಲ್ಲ. ಪೆಂಡಿಂಗ್ ಇಲ್ಲ ಅಂದರೆ ಏನು ಅನ್ನೋದು ನಮ್ಮ ಕುತೂಹಲ ಆಗಿತ್ತು. ಹೇಗೆ ಅದನ್ನು ಕಳಿಸಿದಿರಿ? ಏನದು ಪೆಂಡಿಂಗ್ ಇಲ್ಲ? ಸರಿ, ನನ್ನ ಮುಂದೆ ಕಡ್ತಾ ಇಲ್ಲ, ಸರಿಯಪ್ಪ, ನಿಮ್ಮ ಮುಂದೆ ಕಡ್ತಾ ಇಲ್ದಿರ ಕಡ್ತದಲ್ಲಿ ಆಗಿರೋದಾದ್ರೂ ಏನು? ಪ್ರಾಸಿಕ್ಯೂಷನ್ ಕೇಳಿದಕ್ಕೆ ಹೌದೋ ಎಲ್ಲವೋ ಅಂತ ನಮ್ಮ ಪ್ರಶ್ನೆ ಇತ್ತು. ಈಗ ಅದಕ್ಕೊಂದು ಸಣ್ಣ ಉತ್ತರ ಸಿಕ್ಕದಂಗೆ ಇದೆ. ರಾಜ್ಯಪಾಲರು 4ನ ಇತ್ಯರ್ಥ ಮಾಡಿರುವುದು ಹೇಗೆ ಎಂದರೆ, ಶಶಿಕಲಾ ಜೊಲ್ಲೆ ವಿರುದ್ಧ ಇರುವ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಅಂದರೆ ಸೆಟ್ಲ್ ಮಾಡಿದ್ದಾರೆ. ಕೊಡಕ್ಕೆ ಬರಲ್ಲ ಈ ಪ್ರಕರಣದಲ್ಲಿ, ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ನನಗೆ ಕಾಣಿಸ್ತಾ ಇಲ್ಲ ಅಂತಾನೋ, ನನಗೆ ಸಮಾಧಾನಕರವಿಲ್ಲ ಅಂತಾನೋ ಡ್ಯಾಶ್ ಅಂತ ಹೇಳಿ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಇನ್ನು ಜನಾರ್ದನ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅದು ಕೋರ್ಟಲ್ಲೇನೋ ಇದೆ, ಅವರೇನೋ ಚಾಲೆಂಜ್ ಮಾಡಿದ್ದಾರೆ FIR ಅಂತಾನೋ, ಪ್ಲಸ್ ಅದರ ದಾಖಲೆಗಳೇನೋ ಒಂದು 500 ಪೇಜೋ 1000 ಪೇಜೋ 300 ಪೇಜೋ ಎಷ್ಟೋ ಇದೆಯಂತೆ. ಅದೆಲ್ಲ ಕನ್ನಡದಲ್ಲಿ ಕಳಿಸಿದಾರಂತೆ. ಅದು ಕನ್ನಡದಲ್ಲಿ ಆಗಲ್ಲ, ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಕಳಿಸಿ ಅಂತ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಅಂದರೆ ಅರ್ಥ, ಪ್ರಾಸಿಕ್ಯೂಷನ್ ಕೊಡ್ತೀನೋ ಇಲ್ವೋ ಅವ್ರು ಇನ್ನೂ ಹೇಳಿಲ್ಲ, ಅವ್ರು ಇನ್ನೂ ತನಗೆ ಬೇಕಾದ ಮಾಹಿತಿಯನ್ನು ಕ್ಲಾರಿಫಿಕೇಶನ್ ಅನ್ನು ಪಡ್ಕೋತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಮತ್ತು ನಿರಾಣಿ ಅವರ ಪ್ರಾಸಿಕ್ಯೂಷನ್ಗೆ ಕೇಳಿರೋ ಅನುಮತಿಯನ್ನು ಕೆಲವು ಸ್ಪಷ್ಟನೆಗಳನ್ನು ಕೋರಿ ವಾಪಸ್ ತನಿಖಾ ಸಂಸ್ಥೆ ಕಳಿಸ್ಬಿಟ್ಟಿದ್ದಾರೆ. ಈಗ ತನಿಖಾ ಸಂಸ್ಥೆಗಳ ಸ್ಪಷ್ಟನೆ ಕೊಡಬೇಕೀಗ, ವಾಪಸ್ ಕೊಡಬೇಕೀಗ. ಅಲ್ಲಿವರೆಗೂ ನನ್ನ ಹತ್ರ ಫೈಲ್ ಇಲ್ಲ ಅಂತಾರೆ. ಇದ್ದಿದ್ದೀಗ 2 ಅದನ್ನು ಪ್ರಾಸಿಕ್ಯೂಷನ್ ಕೊಟ್ಟ ಅಲ್ಲ, ಈಗಿನ 2 ಬಾಕಿ ಇದೆ ಅವ್ರ ಹತ್ರ. ಒಂದು ಪ್ರಿಯಾಂಕ ಖರ್ಗೆ ಮೇಲೆ, ಒಂದು MP ಪಾಟೀಲ್ ಮೇಲೇನೋ ಕೊಟ್ಟಿರೋದಿದೆ. ಅದನ್ನವ್ರು ಏನು ತೀರ್ಮಾನ, ಅದಕ್ಕೇನೋ ರಿಪ್ಲೈ ಕೇಳಿದ್ದಾರೆ. ಈಗ ಅದೇನೋ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಹತ್ರ ಏನೋ ಮುಖ್ಯ ಕಾರ್ಯದರ್ಶಿಗಳ ಹತ್ರ ಏನೋ ಕೇಳಿದ್ದಾರೆ. ಬಂದ ಮೇಲೆ ಏನೋ ಒಂದು ತೀರ್ಮಾನ ಮಾಡಬೇಕು.